ಹರೇ ಕೃಷ್ಣ. ನಾವು ಮೊನ್ನೆ ವೃಂದಾದೇವಿ ಹೇಗೆ ಹುಟ್ಟಿದ್ಲು, ಆಮೇಲೆ ಅವಳೊಬ್ಬ ರಾಜನ ಮಗಳಾಗಿದ್ಲು ಎಲ್ಲ ನೋಡಿದ್ವಿ. ಇವತ್ತು ಅವಳು ಹೇಗೆ ತಪಸ್ ಮಾಡಿದ್ಲು ಅಂತ ನೋಡೋಣ. ಅವಳು ಕೇಳಿದ್ವಿ ನಾವು, ಸಣ್ಣವಳಾಗಿದ್ದಾನೆ ಅವಳಿಗೆ ಭಕ್ತಿ ಜಾಸ್ತಿ ಇತ್ತು, ವಿಷ್ಣುವಿನನ್ನು ಗಂಡನಾಗಿ ಪಡಿಬೇಕಂತ ಆಸೆ ಇತ್ತು ಅಂತ. ಸ್ವಲ್ಪ ದೊಡ್ಡವಳ ತಕ್ಷಣ ಅವಳು ಘೋರ ತಪಸ್ ಮಾಡ್ಬೇಕಂತ ಹೇಳಿ ಹಿಮಾಲಯದ ಬದ್ರಿನಾಥ ಪರ್ವತಗಳಿಗೆ ಹೋದ್ಲು. ಅಲ್ಲಿ ಭೀಕರ ತಪಸ್ಸು ಮಾಡಿದ್ಲು. ಎಷ್ಟು ವರ್ಷಗಳ ಕಾಲ ಗೊತ್ತು? 1,00,000 ದಿವ್ಯ ವರ್ಷಗಳ ಕಾಲ ತಪಸ್ ಮಾಡಿದ್ಲು. ಆ ಬೇಸಿಗೆಗಾಲದಲ್ಲಿ 4 ಕಡೆ ಬೆಂಕಿ ಹಚ್ಕೊಂಡು ಮೇಲಿನಿಂದ ಬಿಸಿಲು ಬರ್ತಿತ್ತು. ಅಂಥ ತಾಪದೊಳಗಡೆ ತಪಸ್ ಮಾಡ್ತಾ ಇದ್ಲು. ಚಳಿಗಾಲದಲ್ಲಿ ಹಿಮ ಪೂರ್ಣ ನೀರಲ್ಲಿ ನಿಂತು ಜಪ ಮಾಡ್ತಾ ಇದ್ಲು. ಮೊದಲೇ ಹಿಮಾಲಯ ಅಂದರೆ ಹಿಮ ಸುರಿತಾ ಇರ್ತದೆ, ಅಷ್ಟು ಮೈನಸಲ್ಲಿ ಇರ್ತದೆ. ಅಂಥದ್ರೊಳಗಡೆ ಅವಳು ಆ ಹಿಮದ ನೀರೊಳಗಡೆ ನಿಂತು ತಪಸ್ ಮಾಡ್ತಾ ಇದ್ಲು. ಆಮೇಲೆ ಮಳೆಗಾಲದಲ್ಲಿ ಸ್ಮಶಾನ ಪ್ರದೇಶದಲ್ಲಿ ಹೋಗಿ ಮಳೆ ಒಳಗಡೆನೆ ನಿಂತು ತಪಸ್ ಮಾಡ್ತಾ ಇದ್ಲು. ಪುರಾಣದಲ್ಲಿ ಹೀಗೆ ಬರೆದಿದೆ, ಅವಳು 1,00,000ಗಳ ಕಾಲ ತಪಸ್ ಮಾಡಿದ್ಲಲ್ಲ, ಆಹಾರ ತ್ಯಾಗ ಹೇಗೆ ಮಾಡಿದ್ಲು ಅಂತ. ಮೊದಲು 20,000 ವರ್ಷಗಳ ಕಾಲ ಬರೀ ಹಣ್ಣು ಮಾತ್ರ ತಿಂತಾ ಇದ್ಲಂತೆ. ಆಮೇಲೆ ಮತ್ತೆ 30 ವರ್ಷಗಳ ಕಾಲ ಬರೀ ಒಣಗಿದ ಎಲೆಗಳನ್ನ ತಿಂದ್ಕೊಂಡು ತಪಸ್ ಮಾಡಿದ್ಲಂತೆ. ಆಮೇಲೆ 40 ವರ್ಷಗಳ ಕಾಲ ತಿನ್ನೋದೆಲ್ಲ ಬಿಟ್ಟು ಬರೀ ಉಸಿರಾಡಿಕೊಂಡು ಗಾಳಿ ಮಾತ್ರ ತಗೊಂಡು ತಪಸ್ ಮಾಡಿದ್ಲಂತೆ. ಕೊನೆಯ 10,000 ವರ್ಷಗಳ ಕಾಲ ಒಂದೇ ಕಾಲ ಮೇಲೆ ನಿಂತು ಆಹಾರವಿಲ್ಲದೆ, ಗಾಳಿ ಇಲ್ಲದೆ, ನೀರಿಲ್ಲದೆ ತಪಸ್ ಮಾಡಿದ್ಲಂತೆ. ಈ ತಪಸ್ಸಿಗೆ ದೇವತೆಗಳು ಕೂಡ ಆಶ್ಚರ್ಯಪಟ್ರಂತೆ. ಅವಾಗ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಸಂತೋಷಗೊಂಡು, ಏನು ಬೇಕು ಕೇಳು ವೃಂದ ಅಂತ ಕೇಳಿದಾಗ ಹೇಳಿದ್ಲಂತೆ, ನನಗೆ ವಿಷ್ಣುವನ್ನ ಪತಿಯಾಗಿ ಪಡಿಬೇಕು ಅಂತ. ಬ್ರಹ್ಮದೇವರದು ಕೇಳಿದ್ರಂತೆ, ಅದಕ್ಕಿಂತ ಮುಂಚೆ ನಿನಗೊಂದು ಯೋಗ ಇದೆ, ನೀನು ಜಲಂಧರ ಎಂಬ ರಾಕ್ಷಸನ ಮದುವೆ ಆಗಬೇಕು, ಆಮೇಲೆ ನೀನು ವಿಷ್ಣುವನ್ನ ಪತಿಯಾಗಿ ಪಡಿತೀಯ ಅಂತ. ಅದಕ್ಕೆ ವೃಂದಾದೇವಿ ಆಯಿತು ಅಂತ ಹೇಳಿದಂತೆ. ಆಮೇಲೆ ಅವನು ಒಬ್ಬ ವೀರ ಶೂರ ರಾಜ ಇದ್ದ. ಜಲಂಧರ, ಈಗ ಜಲಂಧರ ಅನ್ನೋ ಪ್ಲೇಸ್ ಇವಾಗ ಪಂಜಾಬ್ನಲ್ಲಿದೆ, ಆ ಪ್ಲೇಸಲ್ಲಿದ್ದು ಆಗಿದ್ದು. ಸೊ ಅಲ್ಲಿ ಜಲಂಧರನಿಗೆ ಇನ್ನೂ ಹೆಸರಿದೆ ಪುರಾಣಗಳಲ್ಲಿ, ಶಂಖಚೂಡ ಅಂತ ಅವನ ಹೆಸರು, ಇನ್ನೊಂದು ಹೆಸರು. ಅವನು ದೇವತೆಗಳ ಅಂಶ ಆಗಿದ್ದ, ಮತ್ತು ತುಂಬ ವೀರಶೂರ ಆಗಿದ್ದ. ಆಮೇಲೆ ತುಳಸಿದೇವಿ ವೃಂದಾರೂಪದಲ್ಲಿದ್ದ ತುಳಸಿ ಜಲಂಧರ್ನ ಮದುವೆ ಆದ್ಲು. ಅವಳು ಅತ್ಯಂತ ಪತಿವ್ರತೆ ಆಗಿದ್ಲು. ಅವಳ ಪವಿತ್ರತೆ ಮತ್ತು ಪತಿವ್ರತೆ ನಿಷ್ಠೆಯಿಂದ ಜಲಂಧರ ಅಜೇಯನಾದ. ಎಲ್ಲಿ ಯುದ್ಧ ಮಾಡಕ್ಕೆ ಹೋದ್ರೂ ಅವನೇ ಗೆಲ್ತಾ ಇದ್ದ. ಅವನನ್ನು ಸೋಲಿಸ್ಲಿಕ್ಕೆ ಯಾರಿಗೂ ಆಗ್ತಿರ್ಲಿಲ್ಲ. ಅದು ಯಾಕಂದರೆ ಹೆಂಡತಿಯ ಪವಿತ್ರತೆಯ ತಪಸ್ಸಿನ ಫಲ ಹಂಗಿತ್ತು. ಆಮೇಲೆ ಅವನು ಇಡೀ ಭೂಲೋಕ ಎಲ್ಲ ರಾಜರನ್ನು ಸೋಲಿಸಿದ. ಕೊನೆಗೆ ದೇವಲೋಕಕ್ಕೆ ಲಗ್ಗೆ ಇಟ್ಟ. ಸ್ವರ್ಗಲೋಕನು ತನ್ನ ಕೈಯಲ್ಲಿ ಹಿಡ್ಕೊಂಡ. ಕೊನೆಗೆ ಎಲ್ಲ ದೇವತೆಗಳನ್ನ ಸೋಲಿಸಿ ಕೊನೆಗೆ ಶಿವನ ಜೊತೆ ಯುದ್ಧ ಮಾಡಕ್ಕೆ ಶುರು ಮಾಡಿದ. ಶಿವ ಮತ್ತು ಜಲಂಧರ ಎಷ್ಟೋ ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡಿದ್ರಂತೆ. ಆದರೆ ಇಲ್ಲಿ ಇಬ್ಬರೂ ಸೋಲ್ತಾ ಇಲ್ಲ. ಆಮೇಲೆ ದೇವತೆಗಳಿಗೆಲ್ಲ ಸಂಕಟ ಶುರುವಾಯ್ತಂತೆ. ಏನು ಮಾಡಬೇಕು ಹಿಂಗಾದ್ರೆ? ಎಷ್ಟು 1000 ವರ್ಷಗಳಿಂದ ಇದೆಲ್ಲ ನೋಡಿ ನರಳ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ಇದು ಇನ್ನೂ ಎಷ್ಟು ವರ್ಷ ನಡೀತದೆ ಅಂತ ಹೇಳಿ ಎಲ್ಲರೂ ವಿಷ್ಣುವಿನ ಬಳಿ ಓಡೋದ್ರಂತೆ, ಹೆಲ್ಪ್ ಮಾಡು ಅಂತ. ಆವಾಗ ವಿಷ್ಣುಗೆ ಗೊತ್ತು ಎಲ್ಲ ಎಲ್ಲಿಂದ ಬರ್ತಾ ಇದೆ ಅವನಿಗೆ ಈ ಶಕ್ತಿ ಅಂತ, ಪವಿತ್ರ ಶಕ್ತಿ ವೃಂದಾಯಿಂದ ಬರ್ತಾ ಇದೆ ಅಂತ. ಅದನ್ನು ಹೇಗಾದರೂ ಭಂಗ ಮಾಡಬೇಕಲ್ಲ. ಅದಕ್ಕೆ ವಿಷ್ಣು ಏನು ಮಾಡ್ದ, ಜಲಂಧರ್ನ ರೂಪ ತಗೊಂಡು ವೃಂದ ಮನೆ ಮುಂದೆ ಬಂದ. ವೃಂದ ಏನು ಮಾಡಿದ್ಲು, ತನ್ನ ಗಂಡ ಯುದ್ಧ ಮುಗಿಸಿ ಮನೆಗೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಅವನನ್ನು ಸ್ಪರ್ಶ ಮಾಡಿದ್ಲು. ಆವಾಗ ಅವನು ವಿಷ್ಣುವಿನ ರೂಪ ತಗೊಂಡ. ಅಲ್ಲಿ ಜಲಂಧರ ಮತ್ತು ಶಿವ ಇಬ್ಬರು ಯುದ್ಧ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಯಾವಾಗ ಬೃಂದಾದೇವಿ ವಿಷ್ಣುವನ್ನು ಮುಟ್ಟಿದ್ಲು, ಅದು ಜಲಂಧರ ಅಲ್ಲ ಅಂತ ಗೊತ್ತಾಯಿತು. ಆ ಟೈಮಲ್ಲಿ ಅವಳದು ಪತಿವ್ರತ ಧರ್ಮ ಭಂಗ ಆಯಿತು. ಭಂಗ ಆದ ತಕ್ಷಣ ಅಲ್ಲಿ ಜಲಂಧರ್ನ ಶಕ್ತಿ ಕಡಿಮೆ ಆಯಿತು. ಶಿವ ಅವನನ್ನು ಸಾಯಿಸಿದ. ಸೊ ಯುದ್ಧದಲ್ಲಿ ಜಲಂಧರ ಸೋತೋದ ಮತ್ತು ಸತ್ತೋದ. ಇದನ್ನು ತಿಳಿದು ಬೃಂದಾಗೆ
ತುಂಬ ಕೋಪ ಬಂತು, ತುಂಬ ದುಃಖ ಕೂಡ ಆಯಿತು. ನನ್ನ ಇಂಥ ಪತಿವ್ರತ ಧರ್ಮವನ್ನು ಹಾಳು ಮಾಡಿದ್ದಕ್ಕೆ, ಇನ್ನೊಂದು ಮೋಸದಿಂದ ಬಂದಿದ್ದಕ್ಕೆ ವಿಷ್ಣುವಿಗೆ ಶಾಪ ಕೊಟ್ಟಳು. ಏನಂತ? ನೀನು ಕಲ್ಲಾಗಿ ಹೋಗು ಅಂತ. ನಿಮ್ಗೆ ಗೊತ್ತು, ಕೃಷ್ಣ ವಿಷ್ಣು ಯಾವತ್ತಿದ್ರೂ ಯಾರ ಶಾಪವನ್ನು ಇಲ್ಲ ಅಂತ ಹೇಳಲ್ಲ. ಆ ಕ್ಷಣದಲ್ಲಿ ಇಲ್ಲ ಅಂತ ಅವ್ರು ಮಾಡ್ಬೋದು, ತೋರಿಸ್ಬೋದು. ಬಟ್ ಅವರು ಯಾವುದಕ್ಕೂ ಅದು ತಪ್ಪು ಮಾಡಿದ್ದಲ್ಲ, ಅದು ರಕ್ಷಣೆ ಮಾಡಲಿಕ್ಕೆ, ದೇವಲೋಕನ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದು. ಆದ್ರೂ ಆ ಶಾಪವನ್ನು ಅವನು ತಗೋತಾನೆ. ಸೊ ವಿಷ್ಣು ಕಲ್ಲಾಗಿ ಹೋದ ಅಲ್ಲಿ. ಅದು ನೇಪಾಳದ ಗಂಡಕಿ ನದಿ ಏನೋ ಬರ್ತದೆ, ಈಗನೂ ಅಲ್ಲೆಲ್ಲ ಸಾಲಿಗ್ರಾಮಗಳು ಸಿಗ್ತಾವಲ್ಲ. ಸೊ ವಿಷ್ಣು ಕಲ್ಲಾಗಿ ಶಾಲಿಗ್ರಾಮ ರೂಪ ಪಡೆದ. ನಿಮಗೂ ಗೊತ್ತು, ಇವಾಗ ಶಾಲಿಗ್ರಾಮನ ಎಷ್ಟೋ ಮನೆಗಳಲ್ಲಿ ಇಟ್ಟು, ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರಲ್ಲ, ಅದು ಆ ರೂಪವನ್ನು ವಿಷ್ಣು ತಗೊಂಡಿದ್ದು. ಯಾಕಂದರೆ ತುಳಸಿ ಶಾಪದಿಂದಾಗಿ. ಆಮೇಲೆ ವಿಷ್ಣು ವೃಂದಾಳಿಗೆ ಆಶೀರ್ವಾದ ನೀಡಿದ. ನೀನು ತುಳಸಿ ರೂಪದಲ್ಲಿ ಭೂಮಿಯಲ್ಲಿ ಜನಿಸ್ತೀಯ, ಮತ್ತು ಎಲ್ಲರಿಂದ, ಇಡೀ ಮನುಕುಲದಿಂದ ಪೂಜೆ ಮಾಡಲ್ಪಡ್ತೀಯ. ನೀನು ತುಳಸಿ ಇಲ್ಲದೆ ನನ್ನ ಪೂಜೆ ಯಾವತ್ತೂ ಪೂರ್ಣ ಆಗಲ್ಲ ಅಂತ. ಆದ್ದರಿಂದ ತುಳಸಿ ದೇವಿಗೆ ವಿಷ್ಣುವಿಗೆ ಅತ್ಯಂತ ಪ್ರಿಯಳು ಅಂತ ಹೇಳ್ತಾರೆ. ಇದರಿಂದ ತಿಳ್ಕೊಬೇಕಾಗಿದ್ದು ಏನಂದರೆ, ತುಳಸಿ ಪೂಜೆ ಭಕ್ತಿ, ಶುದ್ಧತೆ ಮತ್ತು ದೇವರ ಅನುಗ್ರಹವನ್ನು ನೀಡ್ತದೆ. ಸೊ ಯಾವುದೇ ವರವನ್ನು ನೀವು ತುಳಸಿ ಹತ್ರ ಕೇಳಿದ್ರೂ ಅವಳು ಕೊಡ್ತಾಳಂತೆ. ಮುಂದೆ ತುಳಸಿ ಸಾಲಿಗ್ರಾಮ ವಿವಾಹ ಅಥವಾ ಮದುವೆ ಹೇಗಾಗ್ತದೆ ಅಂತ ನೋಡೋಣ. ಎಲ್ಲರೂ ತುಂಬ ಜನದ ಮನೆಯಲ್ಲಿ ಮಾಡ್ತಾರಲ್ಲ, ವರ್ಷಕ್ಕೊಂದ್ಸರಿ ತುಳಸಿ ಮತ್ತು ಶಾಲಿಗ್ರಾಮನ ಒಟ್ಟಿಗೆ ಇಟ್ಟು ಮದುವೆ ಮಾಡ್ತಾರಲ್ಲ, ತುಳಸಿ ವಿವಾಹ ಅಂತ ಒಂದು ದಿನ ಇದೆಯಲ್ಲ, ಹಬ್ಬ ಇದೆಯಲ್ಲ, ಅದನ್ನು ನೋಡೋಣ ಹೇಗೆ ಮಾಡ್ತಾರೆ ಅಂತ. ಹರೇ ಕೃಷ್ಣ.